ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಾಗ್. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾವು ಬ್ಯಾಡ್ನೂರ್ಗೆ ಹೋಗ್ತಾ ಇದ್ದೀವಿ. ಕುರಿ ಬೇಕು ಅಂತ ಅಲ್ಲೊಂದು ಕುರಿ ಇದೆ ಅಂತ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ನಾನು, ಸಿದ್ಧ, ಗುಜ್ಜರಪ್ಪ, ಇಂಜರಿ ಮತ್ತು ವೀರೇಶ್ 5 ಜನ ನನ್ನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಚನ್ನಗಿರಿ ಹತ್ರ ಅಮ್ಮನವ್ರ ಗುಡ್ಡ ಅಂತ ಒಂದು ದೇವಸ್ಥಾನ, ಅದೇ ಭಾಳ ಫೇಮಸ್ ದೇವಸ್ಥಾನ. ನಮ್ಮ ತಮ್ಮವ್ರು ಏನೋ ಅರ್ಕೆ ಹೊತ್ಕೊಂಡಿದ್ರಂತೆ. ಸೆವೆಂಟಲ್ಲಿ ಹಟ್ಟಿ ಹತ್ರ ಬಂದು ಅಲ್ಲಿ ಯಾರೋ ಪಾಪು ಇದ್ದರೆ ಪಾಪು ಚಡ್ಡಿ ಕಿಟ್ಬೋದು ಸಿದ್ಧ ಪಾಪ. ಸೆವೆಂಟಲ್ಲಿ ಹಟ್ಟಿಲಿ ಕುರಿ ನೋಡಿದ್ವಿ, ಕುರಿ ಸಿಟ್ಟಾಗಿಲ್ಲ. ಕರಿಯಂಪಾಳಕ್ಕೆ ಬಂದ್ವಿ. ಕರಿಯಂಪಾಳದಲ್ಲಿ ಯಾವಿಲ್ಲ ಅಂತೇಳಿ ಸರಿ ಅಂದ್ಬಿಟ್ಟು ವಾಪಸ್ಸು ಮನೆ ಹತ್ರ ಬಂದ್ವಿ. ಅಲ್ಲಿ ನಮ್ಮ ಟೊಮೊಟೊ ಬಿಡಿಸಿದ್ರು ನಮ್ಮ ತಮ್ಮವರು. ಆ ಟೊಮೊಟೊ ಬಾಕ್ಸ್ ಎಲ್ಲ ಮಾಡ್ತಾಯಿದ್ವಿ. 1 ಗಂಟೆ ಆಯಿತು. ಬುರ್ಗೊಂಡ ತಗೊಂಡು ತಿಂದ್ಬಿಟ್ಟು ಮತ್ತು ನಾನು ನಮ್ಮ ಅಣ್ತಮ್ಮ ಮಂಜು ಅವರು ಮತ್ತು ನನ್ನ ಅಳಿಯ ರಂಗ ಅವರು ಮಂಗಳೂರಿಗೆ ಕಳಿಸಿದ್ವಿ ಮಸಾಲೆ ಐಟಮ್ ತೊಗೊಂಬರೋದಕ್ಕೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸರಿ ಅಂದ್ಬಿಟ್ಟು ಹಾಗೆ ನೈಟ್ ಆಯಿತು. ನೈಟು ಬೋಲರಾಗೆ ಹಗ್ಗ ಮತ್ತು ಟಾರ್ಪಲೆಲ್ಲ ಹಾಕಿ ಹಗ್ಗ ಎಲ್ಲ ಕಟ್ತಾಯಿದ್ದೀವಿ. ಸಿದ್ದು ಅಂತ ಗಾಡೀಲಿ ಕೂತ್ಕೊಂಡಿದ್ದಾರೆ. ಸಿದ್ದು ಇದೇ ಬೋಲರದಲ್ಲಿ ಹೋಗೋದು ದೇವಸ್ಥಾನಕ್ಕೆ. ಅಲ್ಲಿ ನನ್ನ ತಂಗಿ ಪುಟ್ಟಿ ಮತ್ತು ನಮ್ಮ ಹಳೆಯ ರಂಗ ಅವರು ಚಳಿ ಕಾಸ್ತಾಯಿದ್ದಾರೆ. ಸರಿ ಅಂದ್ಬಿಟ್ಟು ಹಗ್ಗ ಎಲ್ಲ ಹಾಕೊಂಡು ಫೈನಲಾಗಿ ಸೀದಾ ಗಿಡ್ಡನರಪ್ಪಗೆ ಬಂದ್ವಿ. ಅಲ್ಲಿ ಒಂದರ ಕುರಿ ಗಾಡಿಗೆ ಹಾಕ್ಕೊಟ್ರು. ಗಿಡ್ಡನರಪ್ಪದಲ್ಲಿ ತೊಗೊಂಡಿದ್ವಿ ಕುರಿ ಲಾಸ್ಟ್ಗೆ. ನಮ್ಮ ಬಾವ್ರ ಹತ್ಬಿಟ್ಟು ಈಗ ಒಳಗಡೆ ಕುರಿ ಕಟ್ತಾಯಿದ್ದಾರೆ. ಅಂದ್ಬಿಟ್ಟು ಅಮ್ಮನವರು ಅಮೌಂಟ್ ಕೊಟ್ಟರು ಅವ್ರಿಗೆ, ಕುರಿ ಓನರ್ಗೆ. ಸರಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಎಣಿಸ್ಕೊಂಡ್ರು ಅವರು. ಸರಿ ವಾಪಸ್ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಗಾಡಿಗೆ ಐಟಮ್ ಎಲ್ಲ ಲೋಡ್ ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಇದು ಬೆಳಗಿನ ಜಾವ 4 ಗಂಟೆ ಆಗಿದ್ದು. ಹೊರಟಿದ್ದೀವಿ. ಮಂಜ, ನಾನು ಎಲ್ಲ ಇದ್ದೀವಿ, ಗೌಡ. ಸರಿ ಅಂದ್ಬಿಟ್ಟು ಐಟಮೆಲ್ಲ ಲೋಡ್ ಮಾಡಿತ್ತು. ಆ ಕಡೆ ನಮ್ಮ ಮನೆ ಹತ್ರ ಕುರಿ, ನಮ್ಮ ಮನೆ ಹತ್ರ ಇತ್ತು. ಆ ಕುರಿ ಹಿಡ್ಕೊಬಂದು ಗಾಡಿಗೆ ಲೋಡ್ ಮಾಡಿ, ಆಮೇಲೆ ಭಟ್ರು ಕಾಂತ ಅವರು ಮೈಸೂರಿಗೆ ಹೋಗಿದ್ರು ಕಾಲೇಜ್ ಟ್ರಿಪ್ ಅಡುಗೆ ಮಾಡೋದಕ್ಕೆ. ಸರಿ ಅವರು ಬರ್ತೀನಿ ಅಂತ ಹೇಳಿದರು. ಸರಿ ಅವ್ರು ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಬೆಂಕಿ ಹಾಕೊಂಡು ಚಳಿ ಕಾಸ್ತಾ ಇದ್ವಲ್ಲ. ಸರಿ ಫೈನಲಾಗಿ ಅವರು ಬಂದರು, ಕಾಂತವ್ರು ಬಂದರು. ಅವ್ರನ್ನ ಕರ್ಕೊಂಡು ಸೀದಾ ಪೆಟ್ರೋಲ್ ಬಂಕ್ ಅಂತ ಹೋಗಿ ಡೀಸೆಲ್ ಹೊಡ್ಸ್ಕೊಂಡ್ವಿ ಗಾಡಿಗೆ. ಅವರು ಬಡೆ ರವಿ ಅಂತ ಅವರು ನಮ್ಮ ಸಿದ್ದೇಶ್. ನಮ್ಮ ಅಣ್ತಮ್ಮ ಕುಚ್ಕು. 700 ಡೀಸೆಲ್ ಹೊಡ್ಸ್ಕೊಂಡು ಸೀದಾ ಹೊರಟ್ವಿ. ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ಒಳಗಡೆ ಚಳಿಗೆ. ಅಲ್ಲಿ ಮೇಲ್ಗಡೆ ಮನೋರು ಫುಲ್ ಮಲಗಿಬಿಟ್ಟಿದ್ದಾರೆ, ಚಳಿಗೆ ಗುಡಿಸ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಗುಜ್ಜಿನಹಳ್ಳಿ ಹುಡುಗ ಇವನು. ಸೈಮಂಟ್ ಅಲ್ಲಿಂದ ಬಂದು ಸೀದಾ ನಿಂಗದಲ್ಲಿ ಹತ್ರ ಬಂದು ನಿಂಗದಲ್ಲಿ ಟೀ ಕುಡಿಬೇಕಂದ ಗಾಡಿ ಸೈಡ್ಗೆ ಹಾಕಿ ಎಲ್ಲ ಟೀ ಕುಡಿತಾಯಿದ್ವಿ. ಬೆಳಗಿನ ಜಾವ 5 ಗಂಟೆ. ಸರಿ ಟೀ ಕೊಸಿ ಹೊರಟ್ಬಿಟ್ಟು ಸೀದಾ ಚಳ್ಳಕೆರೆಗೆ ಬಂದ್ವಿ. ಚಳ್ಳಕೆರೆ ಟು ದುರ್ಗ ಬೈಪಾಸ್ ಹೈವೇಲಿ ನಿಂತ್ಕೊಂಡು ಎಲ್ಲ ಪಾಸ್ಗೆ ಹೋಗ್ಬೇಕಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಎಲ್ಲರೂ ಪಾಸ್ಗೆ ಹೋಗ್ತಾಯಿದ್ದಾರೆ. ತೇಜು ಅಂತ ಅವರು ಮಂಗಳವಾಡ KV ಚಲ್ಮೇಶ್. ಸರಿ ಅಂದ್ಬಿಟ್ಟು ಹಂಗೆ ನೋಡಿ ಇದೆ ಹೈವೇ ಬೈಪಾಸ್ ಮೇನ್ ರೋಡ್. ಅಂದ್ಬಿಟ್ಟು ಎಲ್ಲ ಒಂದು ಸೆಲ್ಫಿ ತೊಗೊಂಡು ಮಂಜು ಅವರು ಒಂದು ರೀಲ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಮಾಡಪ್ಪ ಅಂತ ಒಂದು ರೀಲ್ಸ್ ಮಾಡಿದ್ರು ಅವರು. ಸರಿ ಎಲ್ಲ ಸೆಲ್ಫಿ ತೊಗೊಂಡು ನಿಲ್ಸಿದೆಲ್ಲ ಹೊಲ್ಟು ಗಾಡೀಲಿ ಹೊತ್ಕೊಂಡು. ಇದೇ ದೇವಸ್ಥಾನ ಎಂಟ್ರಿ ಆರ್ಚ್ ಇದು, ಚನ್ನಗಿರಿ ಹತ್ರ ಎಲ್ಲ ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಇದು ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.